ಶಾರದಕ್ಕ ಗಮ್ಮಂತೈತೆ. ರಾಮಣ್ಣನಿಗೋಸ್ಕರ ಅಡುಗೆ ಮಾಡಿದಾಗ ಯಾವಾಗೂ ಅಡುಗೆ ಸಂದಾಗೆ ಆಗ್ತೈತೆ. ಪೈಲ್ವಾನನ್ಗೆ ಒತ್ತಾತು, ಅವ್ನು ಸಾನೆ ಹೊತ್ತು ಹಸು ತಡೆಯೋಕ್ಕಿಲ್ಲ. ಬಿರ್ಬಿರ್ನೆ ಮಾಡು ಜಯ. ಸರಿ ಅಕ್ಕ. ಅಕ್ಕವ್ರಿಗೆ ಕಾಪಿ ಬೇಕಂತೆ, ಬೇಗ. ರಾಮಣ್ಣನಿಗೋಸ್ಕರ ಅಡುಗೆ ಆಗ್ತೈತೆ, ಹೊಸಿ ತಡ್ಕೊಳಕ್ಕೆ ಹೇಳು. ಅದಾದ್ಮೇಲೆ ಕಾಪಿ ಮಾಡ್ಕೊತೀನಿ. ಏನೋ ರಾಮಣ್ಣಂಗೆ ಈಟು ಅಂದ? ನಂಗಾದ್ರೆ 1 ವಾರ ಕಾಯ್ತದೆ. ಏನು ಕ್ಯಾಮೆ ಮಾಡದೆ ಸುಮ್ಕೆ ಕುಂತು ತಿನ್ನೋರ್ಗೆ ವಾರಕ್ಕೇನು ವರ್ಷಕ್ಕೂ ಆಗ್ತೈತೆ. ಸರಿ ಅಕ್ಕವ್ರಿಗೆ ಈಗಲೇ ಕಾಪಿ ಬೇಕಂತೆ, ಹೊಸಿ ಬೇಗ ಮಾಡಿಕೊಡಿ. ನೋಡಿ ಚಂದ್ರಿ, ನಿಂಗೆ ಈಟೊಂದು ಅವಸರ ಆದರೆ ನೀನೇ ಅಕ್ಕೋರ್ಗೆ ಕಾಫಿ ಮಾಡಿ ತಗೊಂಡೋಗು. ಏನ ನಂಗೆ ಅಂತ ಅವಸರ? ನಾನು ಹೋಗಿ ಅಕ್ಕವ್ರಿಗೆ ಹೇಳ್ತೀನಿ. ಅಕ್ಕ, ಏಯ್, ಎಲ್ಲಿ ಹಾಳಾಗೋಗಿದ್ಯೆ? ಕಾಫಿ ಕೇಳಿ ಎಷ್ಟೊತ್ತಾಯ್ತು? ಅಕ್ಕ, ಅದು ರಾಮಣ್ಣಂಗೆ ಅಡುಗೆ ಆಗೋ ತನಕ ಸಾರ್ದಕ್ಕ ಯಾರಿಗೇನು ಮಾಡ್ಕೊಡಕ್ಕಿಲ್ವಂತೆ. ಆ ಮುದುಕಿ ಹಾಗೆ ಹೇಳಿದ್ಲು ಅಂತ ನೀನು ಅದನ್ನು ಕೇಳಿಸ್ಕೊಂಡು ಬಂದ್ಯಾ? ಇಲ್ಲ ಅಕ್ಕವ್ರೆ, ನಾನೇ ಕಾಪಿ ಮಾಡ್ಕೊಂಡು ಹೋಯ್ತೀನಿ ಅಂತ ಕೇಳ್ಕೊಂಡೆ. ಆದರೆ ಅಡುಗೆ ಮನೆಯಾಗೆ ಕಾಲು ಮಡ್ಗಕ್ಕೂ ಜಾಗ ಇಲ್ದಿರ ಎಲ್ಲ ಆಡ್ಕೊಂಡಿದ್ರು. ನನಗೆ ಯಾಕೋ ನಿಮ್ಮ ಅಧಿಕಾರ ಅಡುಗೆ ಮನೆಯಾಗೂ ಇಲ್ಲ ಅನಿಸ್ತೈತೆ. ಏನೇ ನಿಂದು ಗೋಳು? ಮೊದಲೇ ಕಾಫಿ ಇಲ್ಲದೆ ನನ್ನ ತಲೆ ಸಿಡ್ದೋಗ್ತಿದೆ. ನೀನಿನ್ನು ನನ್ನ ನೆತ್ತಿಗೆ ಏರಿಸ್ಬೇಡ. ಅದೇನು ಅಂತ ನಾನೇ ಕೇಳ್ತೀನಿ, ನಡಿ. ಶಾರ್ತಕ, ನೀವು ಮಾಡ್ತಿರೋದು ಸರಿ ಅಂತ ನಿಮಗೆ ಅನಿಸ್ತಿದ್ಯಾ? ನೀವು ಬಾವಂಗೆ ಅಡುಗೆ ಮಾಡಿ, ನಾನೇನು ಬೇಡ ಅನ್ನಲ್ಲ. ಆದರೆ ಇವತ್ತು ಬೆಳಗ್ಗೆಯಿಂದ ನನಗೊಂದು ಕಪ್ ಕಾಫಿ ಕೂಡ ಸಿಕ್ಕಿಲ್ಲ, ಗೊತ್ತಾ? ಸುಸಿಮ್ಮ, ಬೆಳಿಗ್ಗೆ ನಾನೇ ಕಾಫಿ ತಗೊಂಡು ಬಂದು ಕೊಟ್ನಲ್ಲ. ಓ, ಅಂದರೆ ಈ ಮನೇಲಿ ಕಾಫಿ ಟೀನ ಕೂಡ ಲೆಕ್ಕ ಇಟ್ಕೊಂಡು ನಾನು ಕುಡಿಬೇಕು ಅಲ್ವಾ? ನನಗೆ ಕಾಫಿ ಕುಡಿಬೇಕು ಅನ್ನಿಸ್ದಾಗ 1 ಕಪ್ ಕಾಫಿ ಕೂಡ ಸಿಗೋದಿಲ್ವಾ? ಹಂಗಲ್ಲ ಸೊಸೆಮ್ಮ, ಕುಸ್ತಿ ಪಂದ್ಯಗಳು ಬೇರೆ ಹತ್ರ ಬರ್ತೈತೆ. ರಾಮಣ್ಣಂಗೆ ಸರಿಯಾಗಿ ಅಡುಗೆ ಮಾಡಾಕೋದು ನಮ್ಮ ಕರ್ತವ್ಯ ಅಲ್ಲೂರ. ಅಂದರೆ ಇನ್ನೂ ಏಟತ್ತಾಗ್ತೈತೆ? ಅವ್ರನ್ನೇನು ಕೇಳ್ತೀಯ ಚಂದ್ರಿ? ಶಾರದಕ್ಕ, ನೀವು 1-2 ನಿಮಿಷ ರೆಸ್ಟ್ ತಗೊಳ್ಳಿ. ಕಾಫಿನ ನಾನೇ ಮಾಡ್ಕೋತೀನಿ. ಸೊಸೆ ಅಂದರೆ ಮನೆ ಅಧಿಕಾರ ಪೂರ್ತಿ ಸೊಸೆ ಕೈಯಲ್ಲೇ ಇರಬೇಕು. ನೀವು ನನ್ನ ಅಡುಗೆ ಮನೆಗೂ ಬರೋಕ್ ಬಿಡಲ್ಲ ಅಂತಿರಲ್ಲ. ಏನ್ ಕೆಲಸ ಮಾಡ್ಕೊಂಡ್ರ ಅಕ್ಕವ್ರು ನೀವು? ಬಿಡೆ ಚಂದ್ರಿ, ನನ್ನ ಹಣೆ ಬರಹನೆ ಸುಟ್ಟು ಹೋಗಿರುವಾಗ ಇನ್ಯಾವ ಲೆಕ್ಕ? ಈ ವಿಷಯ ಏನಾದ್ರೂ ನಮ್ಮ ಅಪ್ಪ ಹೆಂಗ್ ಗೊತ್ತಾದ್ರೆ ಇಂಥದ್ದು 10 ಅಡುಗೆ ಮನೆನ ನನ್ಗೋಸ್ಕರ ಕಟ್ಸ್ಕೊಡ್ತಾರೆ. ಆದ್ರೆ ಏನ್ ಮಾಡೋದು? ಈ ವಿಷಯನೇನಾದ್ರೂ ಅವ್ರಿಗೆ ಹೇಳಿದ್ರೆ ದೊಡ್ಡ ಮನೆ ಮರ್ಯಾದೆ ಹೋಗುತ್ತೆ. ಅವನಿಗೋಸ್ಕರ ಅವಮಾನನ ನುಂಗ್ಕೊಳ್ಬೇಕು. ಚಂದ್ರಿ, ಸೊಸೆಮ್ಮನ ಕರ್ಕೊಂಡೋಗು, ನಾನೇ ಕಾಫಿ ಮಾಡಿ ತಗೊಂಬರ್ತೀನಿ. ಕಾಫಿ ಕುಡಿಯೋ ಮೂಡ್ ಇಲ್ಲ ನನಗೆ. ಒಂದು ವಿಷಯ ಶಾರದಕ್ಕ, ಬಾವ ನಿಮ್ಗೆ ಹೇಗೋ ನಾವು ಹಾಗೆ ತಾನೆ. ಅವ್ರ ಮೇಲೆ ತೋರಿಸೋ ಕಾಳಜಿನ ನೀವು ಯಾಕೆ ನಮ್ಮ ಮೇಲೂ ತೋರಿಸಲ್ಲ? ನನಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಈಗ ಬಾವಂಗೋಸ್ಕರ ನೀವು ಮತ್ತೆ ಅಡುಗೆ ಮಾಡಬೇಕು. ಇನ್ಯಾವತ್ತು ಹೀಗೆ ಮಾಡಬೇಡಿ ಶಾರದಕ್ಕ. ಏನ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಎಲ್ಲ ಬೇಗ ಕ್ಲೀನ್ ಮಾಡು. ನಾನೇನು ಬರ್ತೀನಿ ಶಾರದಕ್ಕ.
ನಿನ್ನ ಎಲ್ಲ ನಿನ್ನಿಲ್ಲ ಅಂತ ಬೈತಾ ಇದ್ದೆ, ಈಗ ನೋಡ್ದ ಮುಖಂಡ್ಲ ನನ್ನ ತೆಪ್ಪಾಯ್ತು ಜಾ. ಬಾರಮ್ಮಣ್ಣ ಕೂತ್ಕೋ. ನೀನು ಇದನ್ನೆಲ್ಲ ತಿಂತಾ ಇರೋ, ನಾನು ಹೋಗಿ ಹಾಲು ತಗೊಂಬರ್ತೀನಿ. ಗಮನ ಬ್ಯಾರೆ ಕಡೆಗೆ ಹೋಗಕ್ಕೆ ಬಿಡಬಾರ್ದು ರಾಮ. ಬರೇ ಕುಸ್ತಿ ಅಷ್ಟೇ. ಇದ್ಯಾಕ್ಲಾರಮ್ಮ ಹಿಂಗೆ ಕುಂತಿದ್ದಿ? ಏನಂತ ಯೋಚನೆ? ಏನಿಲ್ಲ ಸರ್ದವ, ಇವತ್ತು ಕುಸ್ತಿ ಆಯ್ತಲ್ವಾ, ಅದಕ್ಕೆ ಹೊಸ ಟೆನ್ಷನ್ನು. ನಿನ್ನ ಮುಂದೆ ನಿಂತು ಗೆಲ್ಲೋ ಅಂತ ಪೈಲ್ವಾನ ಯಾವನಲ್ಲ ರಾಮ. ತಲೆ ಕೆಡಿಸ್ಕೋಬೇಡ, ಪ್ರತಿ ವರ್ಷದಂಗೆ ಈ ಕಿತಾನು ನೀನೇ ಗೆಲ್ಲೋದು ಅಲ್ವಾ ಸರ್ದವ? ತಕ್ಕ ಹಾಲು ಕುಡಿ. ಅಶೋಕಣ್ಣ, ಅಶೋಕಣ್ಣ, ಏನು ಅಶೋಕಣ್ಣ, ನೀನು ನೋಡಿದ್ರೆ ಆರಾಮಾಗಿ ಮೊಬೈಲ್ ನೋಡ್ಕೊಂಡು ನಿಂತಿದ್ಯಾ. ಅಲ್ಲಿ ಆ ಪ್ರಕಾಶ ಊರ್ನಲ್ಲೆಲ್ಲ ನಿನ್ನ ಮಾನವ ಹರಾಜಾಗ್ತಾವನೆ. ಏನೆಲ್ಲ ಹೇಳ್ತಿದ್ಯಾ? ಮತ್ತಿನ್ನೇನು, ಅಶೋಕ ನಂಗೆ ಕಾಸು ಕೊಡಬೇಕು, ಅಶೋಕ ನಂಗೆ ಕಾಸು ಕೊಡಬೇಕು ಅಂತ ಬೀದಿಲಿ ಡಂಗೂರ ಸಾರೋದು ಒಂದೇಯ ಬಾಕಿ. ಡಂಗೂರ ಸಾರಿದ್ರೆ ಕಾಸು ಬರ್ತದೆ ಅಲ್ಲ, ಅವನಿಗೆ ಉಸಿ ತಡ್ಕೊಳಕ್ಕೆ ಹೇಳು. ಎಲ್ಲ ಥರನೂ ಬೇಡ್ಕೊಂಡಿದ್ದಾಯ್ತು. ಸೀದಾ ಮನೆಗೆ ಹೋಗಿ ಅದಕ್ಕೆ ಮುಂದೆ ಹೇಳ್ತೀನಿ ಅಂತ ಕೂತವನೆ. ಥತ್ತರಿ ವಿಷಯನ ಅವಳಿಗೆ ಗೊತ್ತಾದರೆ ನಾನು ನೇಣಾಕ್ಬಿಡ್ತಾಳಷ್ಟೇ. ಆದರೂ ಇದೆಲ್ಲ ಆಗಿದ್ದು ನಿನ್ನಿಂದ ಕಣ್ಣ ದೇವ. ನಾನೇನಣ್ಣ ಮಾಡಿದೆ? ಸಾಕು ನಡಿಲ್ಲ, ಮನೆಗೆ ಹೋಗಮ್ಮ ಅಂದ್ರು ಬೆಟ್ಟಿಂಗ್ ಆಡಿಸ್ದೆ. ಈಗ ನೋಡು. ಒಂದು ಐಡಿಯಾ. ಏನಿಲ್ಲ ಅದು? ಬೇಡ ಬಿಡು. ಹೇಳ. ಬೇಡ ಬಿಡು, ನೀ ನಾನು ಬೋಯ್ತೀಯ. ಹೇಳಾದ್ರೂ ಒದ್ದು ಬಿಡ್ತೀನಿ, ಹೇಳ ಮಾಡ್ಬಿಡ್ಲಾ? ಅದು ಇವತ್ತು ಹೆಂಗಿದ್ರು ರಾಮಣ್ಣನ ಕುಸ್ತಿ ಪಂದ್ಯ ಆಯ್ತಲ್ಲ, ರಾಮಣ್ಣನೇ ಕುಸ್ತಿಲ್ ಗೆಲ್ತಾನೆ ಅಂತ ಬೆಟ್ ಕಟ್ಟಿದ್ರೆ ಹೆಂಗೆ? ಲೇ ಪೆದ್ದ, ಬೆಳಿಗ್ಗೆ ಬೆಳಿಗ್ಗೆ ಹಾಕ ಬಂದಿದ್ಯಾ ಹೇಗೆ? ರಾಮಣ್ಣಂತವ ಯಾವನ್ನು ಗೆಲ್ಲಕ್ಕಿಲ್ಲ ಅಂತ ಮೂಗು ಸುರ್ಸೋ ಮಗುಗೂ ಗೊತ್ತು. ಯಾವಂತವ ಬೆಟ್ಟಿ ಕಟ್ಸ್ತೀಯ? ಹಾಂ, ಓಸಿ 7 ಗಂಟೆ ಕೇಳೋಣ. ನಮ್ಮ ದೋಸ್ತೊಬ್ಬ ಆಂಧ್ರದಿಂದ ಬಂದವನಂತೆ. ಒಳ್ಳೆ ವೆಯ್ಟ್ ಪಾರ್ಟಿ, ಅದು ಅಲ್ಲದೆ ಜೂಜ್ ಕಟ್ಟೋದ್ ಚಟ ಬೇರೆ ಆಯ್ತಂತೆ. ನಮ್ಮ ಹುಡುಗರಿಗೋಸಿ ಗುಂಡಾಕ್ಸಿ ಬಾಯಿ ಮುಚ್ಚಿದ್ರೆ ಅವಂತವೇ ಬೆಟ್ಟಿಂಗ್ ಕಟ್ಬೋದು ಅಂತೀನಿ. ಸರಿ, ಪ್ಲಾನ್ ಇಷ್ಟ ಆಗಲಿಲ್ಲ ಅಂದರೆ ಬೇಡ ಬಿಡು, ಬೇರೆ ಯೋಚನೆ ಮಾಡುಮ್ಮ. ಹಿಂಗೆಲ್ಲ ನೋಡಬೇಡ ನೀನು. ಈ ಇಷ್ಟು ಲೇಟಾಗಿ ಹೇಳ್ತಿಲ್ಲ ದೇವಣ್ಣ. ನಡಿ, ಒಂದೇ ಸಮ 4 ಲಕ್ಷ ಬೆಟ್ಟಿಂಗ್ ಕಟ್ಟಮ್ಮ. ಒಂದೇ ಏಟು, ಆಮೇಲೆ ಜೂಟು. ಎಲ್ಲಿನ ದೋಸ್ತು ಎಲ್ಲರೂ ಎಣ್ಣೆ ಅಂಗಡಿಲಿ ಸೇರೋರಣ. ನಡಿ ಮತ್ತೆ ತಕ ಗಾಡಿ ಜೂವ. ಸರಿ ಅಣ್ಣ.
ನಂಗೆ ಆಶೀರ್ವಾದ ಮಾಡಿ. ಸಂದಾಕಿಲ್ಲ ರಾಮ, ಸಂದಾಕಿಲ್ಲ. ವಾ, ಇಷ್ಟಕ್ಕೆ ಸಾಲಕ್ಕಿಲ್ಲ. ಇವತ್ತು ಕುಸ್ತಿ ಪಂದ್ಯ ಬೇರೆ ಐತೆ. ಹೊಸಿ ಕಡಕಾಗ ಆಶೀರ್ವಾದ ಮಾಡಿ. ಪೈಲ್ವಾನಂಗೆ ಜಯವಾಗಲಿ. ಸಾಕಿಲ್ಲ. ನಾನು ಈ ಕೆಲಸದ ಗುಂಗ್ನಾಗೆ ಮರ್ತೆ ಹೋಗಿದ್ದೆ. ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಐತೆ, ಇಲ್ಲಾಂದ್ರೆ ನಾನು ಪಂದ್ಯ ನೋಡೋಕೆ ಬರ್ತಿದ್ದೆ. ಹ್ಞೂ ಅಪ್ಪಯ್ಯ, ನೀವು ಇದ್ದಿದ್ರೆ ಸಂದಾಕಿರೋದು. ಒಂದಾದ್ಮೇಕೊಂದು ಅಂತ 16 ಪಂದ್ಯ ಐತೆ. 10 100 ಪಂದ್ಯ ಇದ್ರು ಗೆಲ್ಲೋದು ನಮ್ಮ ರಾಮನೇ ಅಂತ 5 ಜಿಲ್ಲೆ ಗೊತ್ತೈತೆ ಬಿಡ್ಲಾ. ಜಯ ನಿಂದೆಯ. ಅಂದ್ರೆ ನನ್ನ ಶಿಷ್ಯರು ಇವತ್ತು ಕುಸ್ತಿ ಮಾಡಿ ನಿಮ್ಮನ್ನ ಖುಷಿ ಪಡಿಸ್ತಾರೆ. ಎಲ್ಲರ ಪರವಾಗಿ ಅವ್ರನ್ನು ಈ ಕುಸ್ತಿ ಪಂದ್ಯಕ್ಕೆ ಸ್ವಾಗತ ಮಾಡ್ತೀವಿ. ಹೊಡೀರಿ ಚಪ್ಪಾಳೆ. ನೋಡಿ, ಕುಸ್ತಿ ಅನ್ನೋದು ನಮ್ಮ ಗ್ರಾಮೀಣ ಪಂದ್ಯ. ಅದು ಮೋಜಿನಾಟ ಅಲ್ಲ. ಕುಸ್ತಿ ಮಾಡ್ಬೇಕಾದ್ರೆ ಶಕ್ತಿನೂ ಬೇಕು, ಯುಕ್ತಿನೂ ಬೇಕು. ಅದಕ್ಕೆ ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ಸಾಧನೆ ಕಲಿಸಿ ಅವ್ರನ್ನ ದೊಡ್ಡ ದೊಡ್ಡ ಪೈಲ್ವಾನರನ್ನು ಮಾಡೋದೇ ನಮ್ಮ ಗುರಿ. ಈಗ ಮೊದಲನೇದಾಗಿ ಚಿಕ್ಕ ಮಕ್ಕಳಿಂದನೇ ಕುಸ್ತಿ ಪಂದ್ಯ ಶುರು ಮಾಡವ. ಜೋರಾಗಿ ಚಪ್ಪಾಳೆ ತಟ್ಟಿ, ಪೈಲ್ವಾನರು ಬರ್ತಾವ್ರೆ. ಅಶೋಕಣ್ಣ, ಯಾಕೋ ಕೈ ನವೆ ಆಯ್ತೈತೆ. ಅದಕ್ಕೆ 4 ಲಕ್ಷಕ್ಕೆ ಫೈನಲ್ ಮಾಡೀವ್ನಿ. ರಾಮಣ್ಣ ಗೆದ್ರೆ ಪಾರ್ಟಿನೇಯ. ಹೆಂಗ ಆಡ್ತಾ ಇದ್ದಾನೆ. ಇದೇ ನಿಜವಾದ ಆಟ ಸರ್. ಇದೆಲ್ಲ ನಿಜವಾದ ಆಟ. ರಾಮಣ್ಣ ಅಖಾಡಕ್ಕೆ ಇಳಿಬೇಕು, ಅವಾಗಿದೆ ನೀವು ಯಾವತ್ತೂ ನೋಡ್ದಿರುವ ಆಟ ಸರ್. ಓ, ಇದೇ ಹಿಂಗಿದೆ ಅಂದಮೇಲೆ ರಾಮಣ್ಣನ ಆಟ ನೋಡ್ಲೇಬೇಕಲ್ಲ.
ಚೈನ್ ಹಾಕೊಂಡಿಲ್ಲ, ಇನ್ನೂ ಮೇಡಮಿಗೆ ಪಾಪ ಹೋದಂಗೆ ಕಾಣ್ತಿಲ್ಲ. ಸರಿ ಸರಿ ರಾಮ, ಆ ಕಡೆಗೆ ನೋಡಬೇಡ, ನೀನು ನಿನ್ನ ಪಂದ್ಯ ಅಷ್ಟೇಯ. ಮಹಾಜನಗಳೇ, ನೀವಿಷ್ಟೊತ್ತು ಸ್ಯಾನೆ ಕಾತ್ರದಿಂದ ಕಾಯ್ತಾ ಇರೋ ಕುಸ್ತಿ ಪಂದ್ಯಗಳು ಈಗ ಶುರು ಆಗ್ತವೆ. ಇದು ಅಂತಿಂತ ಕುಸ್ತಿ ಅಲ್ಲ, ಮಾರ್ಪೀಟ್ ಕುಸ್ತಿ. ಈ ಕುಸ್ತಿನಾಗೆ ನಮ್ಮೂರಿಗೆ ನಂಬರ್ 1 ಪೈಲ್ವಾನ್, ನನ್ನ ಶಿಷ್ಯ ಪಕ್ಕಾ ಬ್ರಹ್ಮಚಾರಿ ಪೈಲ್ವಾನ್ ರಾಮು ಈಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ದಂಡ ಹೊಡಿಯೇನೆ, ಇಲ್ಲ ದಿನ ಗಲ್ಡಿ ಮನೆ ನಾನೇ ಗುಡಿಸ್ಲಾ? ಗುರುಗಳೇ, ನೀವು ನಂಗೆ ಹೊಡೀರಿ, ಬಡೀರಿ, ಬೈರಿ, ಆದರೆ ಹಿಂಗೆ ಮಾತಾಡದೆ ಸುಮ್ಕೆ ಇರಬೇಡಿ. ಏನಾರ ಮಾತಾಡಿ ಗುರುಗಳೇ. ಗುರುಗಳೇ, ಯಾಕೆ ಗುರುಗಳೇ ಏನು ಮಾತಾಡದೆ ಹೋಯ್ತಾ ಇದ್ದೀರಾ? ನಾ ಶಿಕ್ಷೆ ಒಪ್ಕೊಂಡಿವ್ನಿ ಅಂತ ಎಲ್ರಿಗೂ ಹೇಳಿ ಗುರುಗಳೇ. ನೀವು ಯಾಕೆ ಸಾಹೇಬ್ರೆ ಶಿಕ್ಷೆ ಒಪ್ಕೋತೀರಿ? ಬೇಡ ಬಿಡಿ, ಅವರೆಲ್ಲ ನಿಮಗೆ ಯಾಕೆ ಲಂಗೋಟವಿಗೆ ಕೊಡಲಿಲ್ಲ ಹೇಳಿ? ನೀವು ದೊಡ್ಡವರು, ದೊಡ್ಡ ಮನೆಯವರು, ನಿಮ್ಮನ್ನು ಬೈಯೋ ಧೈರ್ಯ ಇಲ್ಲಿ ಯಾರಿಗಿದೆ ಹೇಳಿ? ಯಾಕೆ ಗುರುಗಳೇ ಹಿಂಗೆ ನೀವು ತಾವು ಅಂತ ಮಾತಾಡಿಸ್ತಾ ಇದ್ದೀರಿ? ನಂಗೆ ಅಳು ಬರಂಗಾಯ್ತೈತೆ. ನಾನು ಮನ್ಸನ್ನೇ ಸಾಹೇಬ್ರೆ, ನನಗೂ ಅಳು ಬತ್ತೈತೆ, ಆದರೆ ತಡ್ಕೊಂಡಿವ್ನಿ ಅಷ್ಟೇ. ರಾಮ ನನ್ನ ಪಟ್ಟ ಶಿಷ್ಯ, ಗೆದ್ದೆ ಗೆಲ್ತಾನೆ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗ್ತಿದ್ದೆ. ಆದರೆ ನೀವು ನನಗೆ ಒಳ್ಳೆ ಗುರುದಕ್ಷಿಣೆನೇ ಕೊಟ್ಬಿಟ್ರಿ ಬಿಡಿ. ಗುರುಗಳೇ, ಇದೊಂದಕ್ಕಿಂತ ನಂಗೆ ಕ್ಷಮಿಸ್ಬಿಡಿ, ಇನ್ಮೇಲೆ ಹಿಂಗೆ ಹಾಕಿಲ್ಲ. ನಿಮ್ಮನ್ನು ಕ್ಷಮಿಸಕ್ಕೆ ನಾವು ಯಾರು ಸಾಹೇಬ್ರೆ? ಗುರುಗಳೇ, ಹಂಗೆ ಅನ್ಬೇಡಿ, ನಾನು ನಿಮ್ಮ ಶಿಷ್ಯ. ನೀವು ನನ್ನ ದಂಡಿಸ್ದೆ, ನಿಮ್ನ ಯಾರು ದಂಡಿಸ್ತಾರೆ ಹೇಳಿ? ಅವ್ರಿಗೆಲ್ರಿಗೂ ಲಂಗೋಟ ಕೊಡೋಕೆ ಹೇಳಿ. ಗುರುಗಳೇ, ನಾನು ಎಲ್ಲರೂ ಲಂಗೋಟ ತಗೊಂಡು ಒಗೆದೆಯ. ನೀವೇ ನನ್ನ ಗುರು, ನಾನೇ ನಿಮ್ಮ ಶಿಷ್ಯ. ಇದು ಆಂಜನಪ್ಪನ ಮೇಲಾಣೆ. ಅಕ್ಕವ್ರೆ, ಏನೇ ಇಸ್ಯೋ ಗೊತ್ತಾಯ್ತಾ? ನಮ್ಮ ಕೋಣ ಮಣ್ಣು ಮುಕ್ಕೈತಂತೆ. ಅದ್ರಲ್ಲಿ ಏನೇ ಇದೆ ವಿಶೇಷ? ಕೋಣ ಯಾವಾಗಲೂ ಮಣ್ಣು ಮುಕ್ತಾನೆ ಇರುತ್ತೆ. ಅಯ್ಯೋ ಅಕ್ಕವ್ರೆ, ರಾಮಣ್ಣ ಕುಸ್ತಿಲಿ ಸೋತೋದ್ನಂತೆ. ಏನು ಏನು ಹೇಳ್ದೆ ನೀನು? ನಿಜ ಹೇಳ್ತಿದ್ಯಾ? ಹೌದಕ್ಕ, ನಿಜವಾಗ್ಲು. ನಾನು ಕಡಲೆ ಬರ್ಪಿ ತರಕ್ಕೆ ಅಂತ ಅಂಗಡಿಗೆ ಹೋಗಿದ್ನಲ್ಲ, ಆಗ ಜನ ಎಲ್ಲ ಮಾತಾಡ್ಕೋತಿದ್ರು. ಚಂದ್ರಿ, ಎಂತ ಬ್ರೇಕಿಂಗ್ ನ್ಯೂಸ್ ಹೇಳಿದ್ಯಾ ನೀನು? ನಿನ್ನ ಬೈಕ್ ಸಕ್ಕರೆ ಹಾಕ್ಬೇಕು ನೋಡು. ಯಾರು ಬಾಯಿಗೆ ಸಕ್ಕರೆ? ಅದು ಹಾಂ, ರಾಮು ಬಾವ ಕುಸ್ತಿಲಿ ಗೆದ್ದು ಬರ್ತಾರಲ್ಲ, ಆ ಖುಷಿಗೆ ಸಿಹಿ ಮಾಡಿ ಎಲ್ರಿಗೂ ಹಂಚೋಣ ಅಂತ. ಅದ್ರ ಅವಶ್ಯಕತೆ ಇಲ್ಲ. ಅಂದ್ರೆ ಹೋದ, ಸೋತ್ ಹೋದ. ಸೋತ್ ಹೋದ್ರ? ಯಾರು? ಏನ್ ಮಾತಾಡ್ತಿದ್ದೀರಾ ನೀವು? ಇನ್ಯಾರು ನಂದಿ? ರಾಮ. ನಾನೀಗ ಅಲ್ಲಿಂದ ಬರ್ತಾ ಇದ್ದೀನಿ. ನಮ್ಮೆಲ್ಲರ ಮಾನ ತೆಗೆದು ಹಾಕದ. ಅಶ್ಯೋ ದೇವ್ರೆ, ಬಾವ ಸೋತ್ ಹೋದ್ರ? ದೊಡ್ಡ ಮನೆ ಮರ್ಯಾದೆ ಏನಾಗ್ಬೇಡ, ಮಾವನ್ ಗೌರವ ಏನಾಗ್ಬೇಡ. ಬೆಳಗ್ಗೆ ಮೊಸರು ಸಕ್ಕರೆ ಎಲ್ಲ ಕೊಟ್ಟು ವಿಶ್ ಮಾಡಿದ್ನಲ್ಲ. ರಾಮಣ್ಣಂದು ಅತಿ ಆಯ್ತು. ಬರ್ಲಿ, ಇವತ್ತು ಏನ್ ಮಾಡ್ತೇನೆ ಅಂತ ನೋಡ್ತಾ ಇರು. ಹೌದೌದು, ಮಾವ ಬೇರೆ ಊರಲ್ಲಿಲ್ಲ. ಈ ಮನೇಲಿ ಗಂಡಸು ಅಂತ ನೀವು ಒಬ್ಬರೇ ಇರೋದು. ನೀವೇ ಕೇಳಬೇಕು. ನಿಜವಾಗ್ಲೂ ಕೇಳ್ತೀರಾ ಅಲ್ವಾ? ಮತ್ತೆ ಸುಮ್ಮನೆ ಬಿಡ್ತೀನ?
4 ಲಕ್ಷ. ಏನು? ಬರ್ಲಿ ಮನೆಗೆ, ನೋಡ್ತಾ ಇರು. ಏ ಚಂದ್ರಿ, ನೀನೇನೆ ಒಳ್ಳೆ ಕಲ್ಲಿನ ಗೊಂಬೆ ಥರ ಹಾಗೆ ನಿಂತಿದ್ಯಾ? ಹೋಗಿ ಮನೆಯೆಲ್ಲ ಅಲಂಕಾರ ಮಾಡಿ ಆರತಿ ರೆಡಿ ಮಾಡು. ಯಾಕಕ್ಕವ್ರೆ? ರಾಮಣ್ಣ ಸೋತವ್ರೆ. ಆರತಿ ಅಲಂಕಾರ ಇವೆಲ್ಲ ಯಾಕೆ ಅಂತೀನಿ. ನಿನಗೆ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ನೀನು ಯಾಕೆ ಹೀಗಿರ್ತಿದ್ದೆ? ಆ ಕೋಣ ಸೋತಿದ್ದು ನಿಂಗೂ ನನಗೂ ಗೊತ್ತೇ ಇಲ್ಲ. ಆ ಕೋಣ ಮನೆಗೆ ಬಂದಮೇಲೆ ಆರತಿ ಮಾಡಿ ಸ್ವಾಗತ ಮಾಡೋಣ. ಓ ಹಂಗ ಅಕ್ಕವ್ರೆ, ನನಗೀಗ ಅರ್ಥ ಆಯ್ತು. ಎಲ್ಲ ಬೇಗ ರೆಡಿ ಮಾಡ್ತೀನಿ. ರಾಮಣ್ಣ, ಏ ರಾಮಣ್ಣ, ಏನ್ಲಾ? ನೀನ್ ಯಾಕೆ ಸೋತ ಹೇಳು, ನನಗೆ ಗೊತ್ತಾಗ್ಬೇಕು, ಹೇಳು. ಲೇ, ಎಲ್ಲರೂ ಇದನ್ನೇ ಕೇಳ್ತಾವ್ರೆ, ಈಗ ನೀನುನಾ? ಯಾರು ಏನನ್ನ ಕೇಳಲಿ, ಮೊದಲು ನನಗೆ ಉತ್ತರ ಕೊಡು. ನೋಡ್ಲಾ ಸಕ, ಆಟ ಅಂದ್ಮ್ಯಾಕೆ ಸೋಲು ಗೆಲುವು ಎರಡೂ ಇದ್ದೇ ಅದು ಇರ್ತೈತೆ. ನನಗೂ ಗೊತ್ತು, ಆದ್ರೆ ಈ ಕೀಟ ಯಾಕೆ ನೀನ್ ಗೆಲ್ಲಿಲ್ಲ ನನಗೆ ಹೇಳು. ನೋಡು, ಈಗೇನು ಮಾತಾಡಬೇಡ, ಹೋಗಿ ಮನಿಕ, ನಾಳೆ ಮಾತಾಡಮ್ಮ. ಏ ಯಾಕೆ ಸೋತೆ ಅಂತ ಹೇಳು. 4 ಲಕ್ಷ ಹೋಯ್ತು ನಿನ್ನಿಂದ, ಈಗ ಯಾರು ಕೊಡ್ತಾರೆ ಹೇಳು. ಲೇ, ಮೊದಲೇ ಕುಡಿಯೋ ಚಟ ಅಂಥದ್ರಾಗೆ ಜೂಜು ಬೇರೆ ಶುರು ಮಾಡ್ಕೊಂಡಿದ್ಯಲ್ಲ, ಅದು ನನ್ನ ಆಟದ ಮ್ಯಾಕೆ. ನೋಡೋ, ಹೇಳ್ತಾ ಇವ್ನಿ, ಈಗ ನಿಂತ್ಕೋಬೇಡ, ಹೋಯ್ತಾರು. ಕುಡ್ದಿದ್ ಯಾರಿಂದ? ಅದು ನಿನ್ನಿಂದಲೇಯ? ತಮ್ಮಂಗೋಸ್ಕರ ಗೆಲ್ಲಿಕ್ಕೂ ಆಗ್ಲಿಲ್ಲ ನಿನ್ಗೆ, ಬೀದಿಗೆ ಬಂದ್ಬಿಟ್ಟೆ. ಲೇ, ಹೋಗ್ಲಾ ಮನೆಗೆ. ಅದಕ್ಕೆ ಅಂತ ಒಳ್ಳೆ ಹೆಂಡತಿ ಸಿಕ್ಕವ್ರೆ, ಅವ್ರ ಮಾತುಗೂ ಬೆಲೆ ಇಲ್ಲದೆ ಹಿಂಗೆ ಕುಡ್ಕೋಬತ್ತಿಯಲ್ಲ, ಹೋಗ್ಲಾ ಹೋಗ್ಲೇ. ಯಾಕೆ ಸೋತೆ ಹೇಳೋಣ. ಹೋಗ್ಲಾ ಸುಮ್ಕೆ. ಹೋಗ. ಏಟ್ಕಿತ ಅಂತ ಹೇಳೋದು ಇವನ್ಗೆ. ಅಪ್ಪ ಹಿಂಗೆ ಗೊತ್ತಾದ್ರೆ ಸುಮ್ಕೆ ಬಿಟ್ಟವ ಇವನ್ನ. ಬಸ್ಸು, ನೀವೇ ಹೇಳಿ, ಅವಂತವ ಇವನ್ನ ಸಂದಾಗ ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೆ, ಆದರೆ ಇವನು ಹೆಂಗೆ ಆಡ್ತಾವ ನೋಡಿ. ಅದಕ್ಕೆ ಮಕ್ಕ ನೋಡ್ಕೊಂಡು ಕೈ ಮಾಡಿದ್ರೆ ಸುಮ್ಕೆ ಬಿಟ್ಟಿವ್ನಿ. ಪೆದ್ ನನ್ನ ಮಗ. ಅಲ್ಲ, ಆದರೂ ಮೇಡಮ್ ಯಾಕೆ ಸಾರಿ ಕೇಳಿದ್ರು ಅಂತ ತಪ್ಪೇನಾಯ್ತು ನನ್ನಿಂದ? ಸಾರಿ ಕೇಳಿದ್ರೆ ಅವ್ರು ಯಾಕೆ ಥ್ಯಾಂಕ್ ಯು ಅಂದರು? ಮೊದಲೇ ನಾಚಿಕೆ ಸ್ವಭಾವದವರು, ಆವಾಗವಾಗ ಈ ಥರ ಬಾಯಿ ತಪ್ಪಿ ಮಾತಾಡ್ತಾರೋ ಏನೋ. ಅಸೋ, ಇವಾಗ ಯಾರು ಏನಂದ್ರೆ ಬೇಸರ ಇಲ್ಲ, ಆದರೆ ಮೇಡಮ್ ಯಾಕೆ ಸಾರಿ ಕೇಳಿದ್ರು ಅಂತ ತಿಳ್ಕೊಳ್ಳೇಬೇಕು.
ಸಾರಿ. ಬಾಸು, ಮೇಡಮ್ ಕೈನಾಗಿ ಚೇನ್ ನೋಡಿದಾಗ ಎಷ್ಟು ಖುಷಿ ಆಯಿತು ಗೊತ್ತಾ? ಅದಕ್ಕೆ ನಾನು ಟ್ಯಾಂಕ್ ಯು ಅಂತ ಹೇಳಿದ್ದು. ಆದರೆ ಅವ್ರು ಯಾಕೆ ಸಾರಿ ಕೇಳಿದ್ರು ಬಾಸು? ನಿಮಗೇನಾದ್ರೂ ಗೊತ್ತಿರಿ ಹೇಳಿ ಬಾಸು. ಬಾಸು ಹೇಳಿ ಬಾಸು. ಬಾಸು ಹೇಳಿ. ಈ ಸಾರಿ ಥ್ಯಾಂಕ್ ಯು ಎಲ್ಲ ನಿನ್ನಿಂದಾನೆ. ಅಲ್ಲ, ರಾಮು ಹೇಳಿದ ಥ್ಯಾಂಕ್ ಯುನ ನನಗೇನಂತ ಅರ್ಥ ಮಾಡ್ಕೊಳ್ಳಿ? ಪೆದ್ರಾಮ. ಪೈಲ್ವಾನ್ ಮನಸ್ಸು ಇಷ್ಟೊಂದು ಮೃದುವಾಗಿರೋಕೆ ಹೇಗೆ ಸಾಧ್ಯ?